ಬೆಳಗಾವಿ ಜಿಲ್ಲೆಯ ಕಾಗವಾಡ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ ಅಸ್ವಚ್ಛತೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶೌಚಾಲಯಗಳ ದುಸ್ಥಿತಿ, ಕುಡಿಯುವ ನೀರಿನ ಅಸ್ವಚ್ಛತೆ ಹಾಗೂ ಗಬ್ಬು ವಾಸನೆಯ ನಡುವೆ ಪ್ರಯಾಣಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಸಂಪರ್ಕ ಹೊಂದಿರುವ ಪ್ರಮುಖ ಬಸ್ ನಿಲ್ದಾಣವಾಗಿದ್ದರೂ ಕೂಡ ಇತ್ತ ಅಧಿಕಾರಿಗಳು ನಿರ್ಲಕ್ಷ್ಯ ಮುಂದುವರೆದಿದೆ ಎಂಬ ಆರೋಪ ಕೇಳಿಬರ್ತಿದೆ. ಶೌಚಾಲಯ ಸ್ವಚ್ಛತೆಗೆ ಟೆಂಡರ್ ಆಗಿಲ್ಲ ಎಂಬ ಕಾರಣ ನೀಡಿ ತಿಂಗಳಿಗೆ 3,000 ರೂಪಾಯಿ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ಹೇಳ್ತಿದ್ರೆ, ಸ್ವಚ್ಛತಾ ಸಿಬ್ಬಂದಿ ಮಾತ್ರ ಯಾವುದೇ ಹಣ ಸಿಗ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ. ಈ ಹಣ ಎಲ್ಲಿಗೆ ಹೋಗ್ತಿದೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕರಲ್ಲಿ ಮೂಡಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ಆಗಿರುವ ಶಾಸಕ ರಾಜು ಕಾಗೆ ಅವರ ಕ್ಷೇತ್ರದಲ್ಲೇ ಇಂತಹ ಒಂದು ದುಸ್ಥಿತಿ ನಿರ್ಮಾಣವಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಕ್ರಮ ಕೈಗೊಳ್ಳುವಂತೆ ಜನರು ಕೂಡ ಆಗ್ರಹಿಸಿದ್ದಾರೆ. 8 बजे तक सुबह कितने बजे आते हैं? 6 बजे। आज टाइमिंग 8 बजे, शाम 8 बजे। फैसिलिटीज क्या देता नहीं? कुछ नहीं देता। हाँ। हम लोग को तब साफ करेंगे, हम लोग को देता ही नहीं। हाँ हाँ हाँ। अभी वो KSRTC वाला क्या देता नहीं? पानी पर कम चलाएगा, पानी पर कैसे कम चलेगा? पानी पर तो गंदगी देगा ही। हाँ हाँ, पानी उतना इधर। ओके ओके। अभी वो हार्पिक वगैरह कुछ नहीं, क्या देता नहीं? कुछ नहीं देता। तुम हाथ से डालकर? हम लोग पानी यूज करते हैं। हाँ हाँ वाटर। हाँ हाँ, ठीक है। पानी वाटर